ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್. ಸ್ವಲ್ಪ ಲೇಟಾಗಿನೇ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಾನು ಜಾಸ್ತಿಯಾಗಿ ಬೆಳಿಗ್ಗೆದು ರುಟೀನ್ ಸ್ಟಾರ್ಟ್ ಮಾಡೋದಾದರೆ ಒಂದು 5 ಗಂಟೆ 5:30 ಟೈಮಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ಬಟ್ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. ಇವಾಗ ಒಂದು 6 o'clock ಆಗಿದೆ, 6:30 ಆಗಿದೆ ಆಲ್ಮೋಸ್ಟ್. ಸೊ ಸ್ವಲ್ಪ ಮಳೆ ಇತ್ತು, ಸ್ವಲ್ಪ ಒಂಥರ ಮಂಜು ಥರನೂ ಇತ್ತು, ಸ್ವಲ್ಪ ದೂರ ಎಲ್ಲ ಅಷ್ಟೊಂದು ಕಾಣಿಸ್ತಾ ಇತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿತ್ತು ವೆದರ್ ಅಂತೂ. ಸೊ ಹಾಗೆಯೇ ನಿನ್ನೆ ನಾನು ಏನು ದೋಸೆ ಇದೆಯಲ್ವ, ದೋಸೆ ಇಡ್ಲಿ ಮಾಡ್ತಾರಲ್ವ, ಸೊ ಆ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ಸೊ ಹಾಗೆಯೇ ಇಲ್ಲಿ ನಾನು ಬಟಾಣಿ ಇದೆಯಲ್ವ ಅದನ್ನು ನಾನು ರಾತ್ರಿ ನೆನೆಯೋದಕ್ಕೆ ಹಾಕಿದ್ದೆ, ಬೆಳಿಗ್ಗೆ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಸಿಂಪಲ್ಲಾಗಿಯೇ ಬೇಯಿಸ್ತಾ ಇರೋದು. ಈರುಳ್ಳಿ, ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ ಈ ಥರದ್ದೆಲ್ಲ ಹಾಕಿ ಅದನ್ನು ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಅಲ್ಲಿ ಅದೂ ಬೆಂದಿದೆ. ಸೊ ಇವಾಗ ನಂದು ಸ್ನಾನ ಎಲ್ಲ ಆಗಿ ಬಂದಿದ್ದೀನಿ ಇವಾಗ. ಸೊ ಫಸ್ಟಿಗೆ ಒಂದು ಗ್ಲಾಸಷ್ಟು ನೀರು ಕುಡಿತಾ ಇದ್ದೀನಿ. ಸೊ ನೀರು ಕುಡಿದು ಏನು ಮುಂದಿನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ. ಒಂಥರ ವಾಯ್ಸ್ ಕೇಳಿಸ್ಬೋದು, ಯಾಕೆಂದರೆ ನಾನು ಮಲಗಿ ಎದ್ದು ಇವಾಗ ವಾಯ್ಸ್ ಹಾಕೋತಾ ಇರೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಏನೋ ಒಂಥರ ರಫ್ ಆಗಿದೆ ವಾಯ್ಸ್. ಮಲಗಿದ್ರೆ ಗೊತ್ತಿದೆಯಲ್ವ ಯಾವ ಥರ ಇರುತ್ತೆ ಅಂತೇಳಿ. ಸೊ ಹಾಗಾಗಿ ಇವಾಗ ಫಸ್ಟಿಗೆ ಒಂದು ಗ್ಲಾಸ್ ನೀರು ಕುಡಿಯೋಣ, ನಂತರ ಬಾಕಿ ಇರೋ ಕೆಲಸನೆಲ್ಲ ಕಂಟಿನ್ಯೂ ಮಾಡೋಣ ಅಂಥೇಳಿ. ಸೊ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಯಿತು ಅಂತೇಳಿ ನನ್ನ ಜೊತೆ ಶೇರ್ ಮಾಡ್ತೀನಿ. ಯಾಕೆಂದರೆ ಇವತ್ತಂತೂ ಏನು ನಮ್ಮ ಲೈಫ್ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ಫಸ್ಟ್ ಟೈಮ್ ಅಂದರೆ ವೆರಿ ಫಸ್ಟ್ ಟೈಮ್, ನಾವು ಇಷ್ಟ ತನಕ ಮಾಡಿಲ್ಲ. ಸೊ ಅದನ್ನು ಮಾಡ್ತಾಯಿದ್ದೀವಿ. ಅದೇನು ಅಂತೇಳಿ ನಿಮಗೆ ನಾನು ತೋರಿಸ್ತೀನಿ ಮುಂದೆ. ಸೊ ಹಾಗೆಯೇ ಇಲ್ಲಿ ಬಟಾಣಿನೂ ಬೆಂದಿತ್ತಲ್ವ, ಸೊ ಅದನ್ನು ಸ್ವಲ್ಪ ಇಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಗಟ್ಟಿ ಥರ ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ ದೋಸೆಗೆ. ಸ್ವಲ್ಪ ಏನು ಗ್ರೇವಿ ಥರ ಒಂಥರ ಗಟ್ಟಿ ಮಸಾಲ ಥರ ಇದ್ದರೆ ದೋಸೆ ಜೊತೆಗೆ ಚೆನ್ನಾಗಾಗುತ್ತೆ, ಚಪಾತಿ ಜೊತೆಗೆ ಪೂರಿ ಜೊತೆಗೂ ಬೆಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿಯೇ ಮಾಡಿರೋದು, ಏನು ತಾಮ್ ಜಾಮ್ ಆ ಥರದ್ದು ಏನಿಲ್ಲ. ಸ್ವಲ್ಪ ಏನು ಸಿಂಪಲ್ ಎಲ್ಲ ಕುಕ್ಕರಲ್ಲಿ ಹಾಕಿ ಬೇಯಿಸಿ ಆಮೇಲೆ ಒಗ್ಗರಣೆ ಹಾಕಿರೋದಷ್ಟೇ. ಸೊ ಇಲ್ಲಿ ಬಟಾಣಿದು ಮಸಾಲನೂ ರೆಡಿಯಾಗಿದೆ. ಗ್ರೀನ್ ಪೀಸ್ ಇದು ಗ್ರೀನ್ ಮಸಾಲ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದೆಲ್ಲ ರೆಸಿಪಿಯಲ್ಲ ಇವಾಗ ನಾನು ಜಾಸ್ತಿಯಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ. ಕೆಲವರಿಗೆ ಇಷ್ಟ ಆಗುತ್ತೆ ರೆಸಿಪಿ, ಕೆಲವರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಹಾಕಿಲ್ಲ. ಯಾರಿಗಾದರೂ ರೆಸಿಪಿ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಹಾಗೆಯೇ ಒಬ್ಬರು ಬ್ರಿಂಜಲ್ ಇದೆಯಲ್ವ ಅದರದ್ದು ಫ್ರೈ ರೆಸಿಪಿನ ತೋರಿಸಿ ಅಂತ ಹೇಳಿದರು, ಅದನ್ನು ತೋರಿಸ್ತೀನಿ. ಬಟ್ ಇವಾಗ ಬ್ರಿಂಜಲ್ ಇಲ್ಲ, ಅಂಗಡಿಲಿತ್ತು. ನಿನ್ನೆ ಹಸ್ಬೆಂಡ್ ವೆಜಿಟೇಬಲ್ಸ್ ಎಲ್ಲ ತಗೊಬನ್ನಿ ಅಂದಿದ್ದೆ. ಬಟ್ ಏನು ಸ್ಮಾಲ್ ಸೈಜ್ ಇದ್ದಿದ್ದು. ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿದೆ. ಸೊ ಸ್ವಲ್ಪ ದೊಡ್ಡ ಸೈಜ್ ಇದು ಸಿಕ್ಕಿದ್ರೆ ನಾನು ತಗೊಬಂದು ನಿಮಗೆ ತೋರಿಸ್ತೀನಿ ಬ್ರಿಂಜಲ್ ಫ್ರೈ ಮಾಡೋದು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ದಾಲ್, ವೈಟ್ ರೈಸ್, ಬ್ರಿಂಜಲ್ ಇದೆಯಲ್ವ ಅದರದ್ದು ಫ್ರೈ, ಹಾಗೆ ಹೇಳುವಾಗಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ಯಮ್ಮಿ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ದೋಸೆನೂ ಹಾಕೋತಾ ಇದ್ದೀನಿ, ಮಕ್ಕಳಿಗೆ ಟಿಫಿನ್ಗಲ್ವ. ಸೊ ಹಾಗಾಗಿ ಏನು ಮಸಾಲೆ ದೋಸೆ ಥರ ಹಾಕೋತಾ ಇಲ್ಲ, ಒಂದು ಸ್ವಲ್ಪ ದಪ್ಪ ಆಗಿಯೇ ಹಾಕೋತಾ ಇದ್ದೀನಿ. ಯಾಕೆಂದರೆ ಮಧ್ಯಾಹ್ನ ತಿನ್ನಬೇಕಲ್ವ, ಊಟ ಕೊಡೋಣ ಅಂದ್ಕೊಂಡಿದ್ದೆ. ಬಟ್ ಊಟ ಬೇಡ ಅಂದರು, ಇನ್ನು ದೋಸೆನೇ ಬೇಕು ಅಂತೇಳಿ ಲಂಚಿಗೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ದಪ್ಪ ಮಾಡಿ ಹಾಕಿದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಚೆನ್ನಾಗಾಗುತ್ತೆ. ಸೊ ಏನು ಒಣಗಿರಲ್ಲ, ಗಟ್ಟಿ ಇರಲ್ಲ. ಸೊ ಅದಕ್ಕೋಸ್ಕರ. ಸೊ ಹಾಗೆಯೇ ಅಷ್ಟೊತ್ತಿಗೆ ಹಸ್ಬೆಂಡೂ ಎದ್ದಿದ್ರು, ಅವ್ರಿಗೂ ಇಲ್ಲಿ ದೋಸೆ ಹಾಕಿ ಕೊಟ್ಟಿದ್ದೀನಿ. ದೋಸೆ ಜೊತೆಗೆ ನೀರು, ಒಂದು ಗ್ಲಾಸ್ ಕಾಫಿ, ಸೊ ಎಲ್ಲ ಕೊಟ್ಟಿದ್ದೀನಿ. ಹಾಗೆಯೇ ಅವರು ಡೈಲಿ ಹೋಗುವಾಗ ಏನು ಅಂದು ಹಳೆ ವೀಡಿಯೋಸ್ ಎಲ್ಲ ನೋಡಿರೋರಿಗೆ ಗೊತ್ತಿರ್ಬೋದು, ಡೈಲಿ ಅವ್ರ ತಲೆಗೆ ಎಣ್ಣೆ ಹಾಕೋ ಕೆಲಸ ನನಗೇನೆ. ಅವ್ರ ಕೈಯಲ್ಲಿ ಅವರು ಹಾಕಲ್ಲ ಎಣ್ಣೆ, ಸೊ ನಾನೇ ಹಾಕೋಬೇಕು. ಸೊ ಎಣ್ಣೆ ಎಲ್ಲ ಹಾಕಿ ಕೊಡ್ತಾ ಇದ್ದೀನಿ ಅವ್ರ ಕೆಲಸಕ್ಕೆ ಹೋಗ್ತಿದ್ದಾರಲ್ವ. ಸೊ ಅವರು ಹೋದ ನಂತರ ನನ್ನ ಚಿಕ್ಕ ಮಗಳನ್ನ ಎಬ್ಬಿಸ್ತೀನಿ. ಸೊ ಇವಾಗ ಅವರು ಹೋಗೋದಕ್ಕೆ ಹೊರಟಿದ್ದಾರೆ. ಯಾವ ಥರ ಹೊಟ್ಟೆ ಬಂದಿದೆ ನೋಡಿ, ತುಂಬಾ ಸಣ್ಣ ಇದ್ರು. ನನ್ನ ಹಸ್ಬೆಂಡ್ ಇಷ್ಟೊಂದು ದಪ್ಪ ಇತ್ತಿಲ್ಲ, ತುಂಬಾ ತೆಳ್ಳಗಿದ್ರು. ನಾನು ತುಂಬಾ ತೆಳ್ಳಗಿದ್ದೆ, ಹಸ್ಬೆಂಡು ಅದೇ ಥರ ತುಂಬಾ ತೆಳ್ಳಗಿದ್ರು. ಇವಾಗ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ದಪ್ಪ ಆಗಿದ್ದಾರೆ. ಹೊಟ್ಟೆ ಎಲ್ಲ ಫುಲ್ಲು ಹೊರಗಡೆ ಬಂದುಬಿಟ್ಟಿದೆ ಅವರಿಗೆ. ಸೊ ಜಿಮ್ಮಿಗೆ ಹೋಗಿ ಅಂತೀನಿ, ಅದಕ್ಕೂ ಟೈಮ್ ಇಲ್ಲ ಅಂತಾರೆ. ಅವ್ರಿಗೂ ಸುಸ್ತಾಗುತ್ತೆ ಕೆಲಸ ಮಾಡ್ಕೊಂಡು ಬರೋದು, ಆಮೇಲೆ ಜಿಮ್ಮಿಗೆಲ್ಲ ಹೋಗೋದು ಅವ್ರಿಗೂ ಒಂಥರ ಸುಸ್ತಾಗುತ್ತೆ. ಇರಲಿ ಬಿಡಿ ಅಂತೇಳಿ ಸುಮ್ಮನೆ ಆದೆ. ಸೊ ಇಲ್ಲಿ ಹೋಗೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಹೊರಗಡೆ ಏನೋ ಮಾತಾಡ್ತಾ ಇದ್ವಿ. ಸೊ ಇವಾಗ ಏನು ಹೋಗೋದಕ್ಕೆ ಹೊರಟಿದ್ದಾರೆ ಅವರು.
ಹಾಗೆಯೇ ಇಲ್ಲಿ ಅಪ್ಪ ಮಗಳದು ಸಿಟ್ಟು ಅಂದರೆ ಅಪ್ಪಂದಲ್ಲ ಮಗಳದು ಸಿಟ್ಟು ಇನ್ನೂ ಕಮ್ಮಿ ಆಗಿಲ್ಲ ಅಪ್ಪನ ಜೊತೆ. ಇವಾಗ ಮದ್ರಸೆ ಬಿಟ್ಟು ಬರ್ತಾ ಇದ್ದಾಳೆ. ಅವ್ರ ಅಪ್ಪ ಮಾತಾಡಿಸಿದ್ರು ಮಾತಾಡ್ತಾಳೆ, ಯಾಕೆಂದರೆ ಅವ್ರ ಅಪ್ಪ ಹೊಡಿಯಲ್ಲ, ಅವ್ರಿಗೆ ಒಂದು ಏಟೂ ಹೊಡಿಯಲ್ಲ. ಮೊನ್ನೆ ಹೊಡೆದ್ರಲ್ವ ಒಂದು ಏಟು ಅಂತೇಳಿ ಅದೇ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಬೈದಿದ್ದೀನಿ ಅವಳಿಗೆ ಆ ಥರ ಎಲ್ಲ ಸಿಟ್ಟು ಮಾಡ್ಕೋಬಾರ್ದು ಅಂತೇಳಿ. ಅವರಪ್ಪ ಅಲ್ಲಿ ಗಾಡಿ ನಿಲ್ಲಿಸಿ ಅಷ್ಟೊಂದು ಕರೆದ್ರೂ ಹೋಗ್ತಾ ಇಲ್ಲ. ನನಗೂ ನಿಜವಾಗ್ಲೂ ತುಂಬಾ ಸಿಟ್ಟು ಬಂದು ಸರಿಯಾಗಿ ಕ್ಲಾಸ್ ಕೊಟ್ಟೆ ಅವಳಿಗೆ ನಾನು. ಯಾಕೆಂದರೆ ಎಷ್ಟು ಅಪ್ಪನ ಹತ್ರ ಎಲ್ಲ ಆ ಥರ ಸಿಟ್ಟು ಮಾಡ್ಕೊಂಡು ಬಾರ್ದು ಅಂತೇಳಿ. ಅವಳು ಇಲ್ಲ ನಾನು ಮಾತಾಡಲ್ಲ ಅಂತೇಳಿ ಆಮೇಲೆ ವಿಡಿಯೋ ಕಟ್ ಮಾಡಿ ಸರಿಯಾಗಿ ಬೈದಿದ್ದೀನಿ. ಸೊ ಏನು ಅವರಪ್ಪ ಪಾಪ ಹೊಡೆಯಲ್ಲ, ಅವರು ಹೊಡೆಯೋದೇ ಇಲ್ಲ, ಅವರು ಮಕ್ಳಿಗೆ ಬೈಯಲ್ಲ. ನಾನು ಬೈಯುವಾಗಲೇ ನನಗೇನೆ ಬೈತಾರೆ, ಮಕ್ಳಿಗೆ ಬೈಬೇಡ, ಹೆಣ್ಮಕ್ಳಿಗೆ ಬೈಬೇಡ ಅಂತೇಳಿ ಆ ಥರ. ಅಂಥದ್ರಲ್ಲಿ ಮೊನ್ನೆ ಇಬ್ಬರೂ ಅವ್ರ ಕಣ್ಮುಂದ್ಗಡೆನೇ ಇಬ್ಬರೂ ಏನು ನಾಯಿ ಬೇಕು ಜಗಳ ಮಾಡ್ತಾರಲ್ಲ, ಸೊ ಅದೇ ಥರ ಜಗಳ ಮಾಡ್ತಾಯಿದ್ರು. ಅವ್ರಿಗಂತೂ ಸಿಟ್ಟು ಬಂತು. ಸೊ ಅದಕ್ಕೋಸ್ಕರ ಹೊಡೆದಿರೋದಿಲ್ಲ, ಅಂದರೆ ಹೊಡೆಯಲ್ಲ, ಒಂದೇ ಏಟು ಹೊಡೆದಿರೋದಷ್ಟೇ. ಸೊ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಮನೆಯೆಲ್ಲ ಕೆಲಸ ಎಲ್ಲ ಕ್ಲೀನ್ ಆದಮೇಲೆ ಏನು ಸ್ವಲ್ಪ ಕೇಸರಿ ಹೋಗೋದಿತ್ತು, ಸ್ವಲ್ಪ ಸೈಬರ್ಗೂ ಹೋಗೋದಿತ್ತು, ಆಮೇಲೆ ATMಗೆಲ್ಲ ಹೋಗೋದಿತ್ತು. ಸೊ ಅದಕ್ಕೋಸ್ಕರ ಇವಾಗ ಹೊರಟಿದ್ದೀನಿ. ಲೈಟಾಗಿ ಮಳೆನೂ ಬರ್ತಾಯಿತ್ತು, ಬಟ್ ಇವಾಗ ಒಂದು ಸ್ವಲ್ಪ ಕಮ್ಮಿ ಇದೆ ಮಳೆ. ಹೋಗೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಬೇಗ ಹೋಗಿ ಬೇಗ ಬರೋಣ ಅಂತೇಳಿ. ಬಟ್ ಸೈಬರಲ್ಲೂ ಅರ್ಧ ಕೆಲಸ ಆಗಿರೋದು, ಅರ್ಧ ಕೆಲಸ ಆಗಿಲ್ಲ ನಂದು. ಅಂದರೆ ಮಕ್ಕಳದು ಸ್ಕೂಲಿದು ಪ್ರಾಜೆಕ್ಟ್ ವರ್ಕ್ ಇದೆಲ್ಲ ಇತ್ತು. ಸೊ ಹಾಗಾಗಿ ಏನು ಜೆರಾಕ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದ್ರದ್ದೆಲ್ಲ ಜೆರಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಇವಾಗ ಈವ್ನಿಂಗೂ ಹೋಗೋದಿದೆ. ಅವ್ರಿಗೆ ಇಂಡಿಪೆಂಡೆನ್ಸ್ ಡೇಗೂ ಡೆಕೋರೇಷನ್ ಐಟಮ್ಸ್ ಏನಾದರೂ ಮಾಡಿ ಕೊಡಬೇಕು ಅಂತೇಳಿ ಸ್ಕೂಲಲ್ಲಿ ಹೇಳಿದ್ದಾರೆ. ಸೊ ಅದನ್ನು ತಗೊಬರೋದಿದೆ. ಅದು ಆಮೇಲೆ ಹಸ್ಬೆಂಡ್ ಬಂದಾದಮೇಲೆ ಈವ್ನಿಂಗ್ ಹೋಗೋಣ ಅಂತೇಳಿ. ಇವಾಗ ನಾನು ಡೈರೆಕ್ಟಾಗಿ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ. ನಮ್ಮಮ್ಮ ನೋಡಿ ಎಷ್ಟೊಂದು ಮಲಾಯಿನ ಜೋಡಿಸಿ ಇಟ್ಟಿದ್ರು ಅಂತೇಳಿ. ಮಾಷಾಲ್ಲ ತುಂಬಾ ಒಂದು 2 ತಿಂಗಳಿಂದ ಅವರು ಜೋಡಿಸ್ತಾ ಇದ್ರು ಮಲಾಯಿನ. ಸೊ ಇವಾಗ ನಾನು ಅದು ವೀಡಿಯೋಸ್ ಮಾಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ತುಂಬ ಫಸ್ಟ್ ಟೈಮ್ ಮಾಡ್ತಾ ಇರೋದು, ವೆರಿ ಫಸ್ಟ್ ಟೈಮ್ ಇದು ನಾವು ಮಾಡ್ತಾ ಇರೋದು. ಸೊ ಹಾಗಾಗಿ ಏನಾಯ್ತು ಅಂದರೆ ನಮಗೊಂದು ಎಷ್ಟು ಪಾತ್ರೆ ಆಯಿತು ಅಂತೇಳಿ. ಒಬ್ಬರು ಮಿಕ್ಸಿಲಿ ಮಾಡಿ ಅಂತೇಳಿ, ಒಬ್ಬರು ಕೈಯಲ್ಲಿ ಮಾಡಿ, ಒಬ್ಬರು ನೀರು ಹಾಕಿ, ಒಬ್ಬರು ನೀರು ಹಾಕಬೇಡಿ, ಆ ಥರ ಎಲ್ಲ ಹೇಳಿದರು. ಸೊ ಹಾಗಾಗಿ ಒಂದೊಂದೇ ಟ್ರೈ ಮಾಡಿ ಅರ್ಧಕ್ಕರ್ಧ ನಮ್ಮದು ವೇಸ್ಟ್ ಆಗಿಯೇ ಹೋಯಿತು. ಆಮೇಲೆ ಏನು ನನ್ನ ತಂಗಿ ಅತ್ತೆಗೂ ಫೋನ್ ಮಾಡಿ ಕೇಳಿದ್ವಿ. ಅವರು ಅಂದರು ಈ ಥರ ಮಿಕ್ಸಿ ಹಾಕಿ ಮಾಡಿ, ಸ್ವಲ್ಪ ನೀರು ಹಾಕಿ ಐಸೆಲ್ಲ ಹಾಕಿ ಮಾಡಿ ಬರುತ್ತೆ ಅಂತೇಳಿ. ಬಟ್ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ, ನಮ್ಗೆ ಅದು ಅಷ್ಟೊಂದು ಕರೆಕ್ಟಾಗಿ ಕ್ಲಿಯರ್ ಆಗೇ ಇಲ್ಲ. ಬಟ್ ಆಮೇಲೆ ನಾನು ಏನು ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಬರೀ ಮಲಾಯಿನ ಹಾಕಿ ನೀರೇನು ಹಾಕಿಲ್ಲ, ಹಾಗೇ ಮಾಡಿದರು. ಸೊ ಅದನ್ನು ಅದೇ ಥರ ಮಾಡಿ ನಮಗೆ ಅಷ್ಟೊಂದು ಬೆಣ್ಣೆ ಸಿಕ್ತು. ಬಟ್ ನಮಗೆ ಬೆಣ್ಣೆ ಬೇಡ, ನನಗೆ ತುಪ್ಪ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಏನು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀವಿ. ತುಂಬ ಟೈಮ್ ತಗೊಳ್ತು. ಈ ತುಪ್ಪ ಏನು ಬೆಣ್ಣೆ ಆಗೋದಕ್ಕೆಲ್ಲ ಸ್ವಲ್ಪ ಬೇಗ ಆಯಿತು. ಬಟ್ ಈ ಥರ ತುಪ್ಪ ಆಗಿ ಚೆನ್ನಾಗಿ ತುಪ್ಪಾಗಿ ಬರೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳ್ತು. ಕಲರ್ ಅಂತೂ ಫುಲ್ಲು ನಾವು ಎಲ್ಲೋ ಕಲರ್ ಹಾಕಿರೋ ಥರ ಇತ್ತು, ಎಲ್ಲೋ ಕಲರಾಗಿ. ಒಂದು 3/4 ಲೀಟ್ರಷ್ಟು ಸಿಕ್ಕಿದೆ ತುಪ್ಪ. ಮಾಷಾಲ್ಲ ತುಂಬಾ ಖುಷಿ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ಮಾಡಿರೋದು ನಮ್ಮ ಮನೆಯಲ್ಲಿ ತುಪ್ಪ ಅಂತೇಳಿ. ತುಂಬ ಸಲ ನಾವು ಈ ಥರ ಮಲಾಯಿ ಎಲ್ಲ ಜೋಡಿಸಿದ್ವಿ, ಬಟ್ ಅದರಲ್ಲಿ ನಮಗೆ ಆಗೇ ಇಲ್ಲ, ವೇಸ್ಟೇ ಆಗಿರೋದು. ಬಟ್ ಇದು ಫಸ್ಟ್ ಟೈಮ್ ನಮಗೆ ಏನು ಒಂದು 3/4 ಲೀಟ್ರಷ್ಟು ತುಪ್ಪ ಸಿಕ್ಕಿರೋದು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಅಮ್ಮನಿಗಂದರೆ ಅರ್ಧ ಅಂತೂ ನನಗೆ ಕೊಡಲೇಬೇಕಾದ್ರದ್ದು, ನಾನು ಮಾಡಿದಾಗ ನಿಮಗೆ ಕಳಿಸ್ತೀನಿ ಅಂತೇಳಿ. ಸೊ ಇಲ್ಲಿ ನಮ್ಮಮ್ಮ ಏನು ಮಧ್ಯಾಹ್ನ ಲಂಚಿಗೂ ಮಾಡ್ತಾಯಿದ್ರು. ಸೊ ಇಲ್ಲಿ ತುಪ್ಪ ಅಂತೂ ರೆಡಿ ಆಗಿದೆ, ಅದನ್ನು ಇಲ್ಲಿ ಸೋಸ್ಕೋತಾ ಇದ್ದೀವಿ. ಇಲ್ಲಿ ಎಲ್ರಿಗೂ ತುಂಬಾ ಖುಷಿ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು ಮನೆ ತುಪ್ಪ ಅಂತೇಳಿ. ಅಂದರೆ ಅಂಗಡಿ ತುಪ್ಪಕ್ಕಿಂತ ಮನೇಲಿ ಮಾಡಿರುವಂತಹ ತುಪ್ಪದ್ದು ಅರೋಮ ಇದೆಯಲ್ವ, ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ. ತುಂಬ ಜನ ಮಾಡಿರ್ಬೋದು, ಬಟ್ ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಖುಷಿ ಆಯಿತು. ನೋಡಿ ಯಾವ ಥರ ಇದೆ ಕಲರೆಲ್ಲ, ಒಂಥರ ಗೋಲ್ಡನ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಮೆಲ್. ತುಪ್ಪನೂ ಅದೇ ಥರ, ಅದು ತುಪ್ಪ ಥರನೇ ಗಟ್ಟಿ ಆಗುತ್ತೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದರೆ ಇವಾಗ ಬಿಸಿ ಇದೆಯಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ ಥರ ಇದೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತೇಳಿ. ಸೊ ಇವಾಗ ಅದೇ ಹೇಳಿದ್ನಲ್ಲ, ನನ್ನ ಮಗಳಿಗೆ ಸ್ಕೂಲಿದ್ದು ಸ್ವಲ್ಪ ಐಟಮ್ಸ್ಗಳೆಲ್ಲ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ನಾನು, ಹಸ್ಬೆಂಡ್, ಆಮೇಲೆ ಚಿಕ್ಕ ಮಗಳು, ನಾವು 3 ಜನ ಇಲ್ಲಿ KC ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಅವಳಿಗೆ ಏನೊಂದು ಇಂಡಿಪೆಂಡೆನ್ಸ್ ಡೇಗೆ ಏನಾದರೂ ಡೆಕೋರೇಷನ್ ಐಟಮ್ಸ್ ಏನಾದರೂ ಮಾಡಿ ಕೊಡಬೇಕು ಅಂತೇಳಿ, ಮನೆಯಲ್ಲೇ DIY ಆಗಿ ಏನಾದರೂ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ. 12ಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ. ಹಾಗೆಯೇ ಹೇಗೂ ಇಂಡಿಪೆಂಡೆನ್ಸ್ ಡೇನೂ ಇದೆಯಲ್ವಾ, ಅದರದ್ದು ಕೆಲವೊಂದು ಐಟಮ್ಸ್ಗಳನ್ನು ತಗೊಬರೋಣ ಅಂತೇಳಿ. ಅಂದರೆ ಫ್ಲ್ಯಾಗ್, ಆಮೇಲೆ ಮಗಳಿಗೆ T-ಶರ್ಟ್ ಈ ಥರದ್ದೆಲ್ಲ ಬರುತ್ತಲ್ವ, ಕೈದು ಬ್ಯಾಂಡ್,
ಆಮೇಲೆ ಕ್ಲಿಪ್ ಈ ಥರದ್ದೆಲ್ಲ ಬರುತ್ತಲ್ವ. ಸೊ ಆ ಥರದ್ದೆಲ್ಲ ತಗೊಳ್ಳೋಣ ಅಂತೇಳಿ ತುಂಬಾ ಖುಷಿ ಆಗುತ್ತೆ ಇಂಡಿಪೆಂಡೆನ್ಸ್ ಡೇ ಬರುವಾಗ. ಯಾಕೆಂದರೆ ನಮಗೆ ಹಳೇ ನೆನಪು ಬರುತ್ತೆ, ನಾವು ಚಿಕ್ಕವರಿದ್ದಾಗ ಯಾವ ಥರ ಅಂದರೆ ಯೂನಿಫಾರ್ಮ್ ಸಿಗುತ್ತಲ್ವ ಸ್ಕೂಲಲ್ಲಿ. ಸೊ ಅಂದರೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿರೋದು. ಸೊ ಯೂನಿಫಾರ್ಮ್ ಸಿಕ್ಕಿದ್ರೆ ಅದರಲ್ಲಿ ಒಂದು ಯೂನಿಫಾರ್ಮನ್ನು ಹಾಗೇ ಎತ್ತಿಡ್ತಾ ಇದ್ವಿ, ಯಾಕೆಂದರೆ ಇಂಡಿಪೆಂಡೆನ್ಸ್ ಡೇ ದಿವಸ ಹೊಸದಾಗಿ ಹಾಕ್ಕೊಳ್ಳೋಣ ಅಂತೇಳಿ. ಆಮೇಲೆ ನಾವು ಚಿಕ್ಕ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೇನೋ ವೈಟ್ ಆ್ಯಂಡ್ ಬ್ಲೂ ಏನೋ ಯೂನಿಫಾರ್ಮ್ ಇತ್ತು. ಸೊ ಆವಾಗ ನಮ್ಮಮ್ಮ ನಮಗೆ ಹೊಸ ಯೂನಿಫಾರ್ಮ್ ತಗೋತಾ ಇದ್ರು. ಅದೇ ಥರ ಕೈಗೆ ಕೇಸರಿ ಬಿಳಿ ಹಸಿರು ಕಲರಿದ್ದು ಬಳೆ ತಗೋತಾ ಇದ್ರು. ಆಮೇಲೆ ತಲೆಗೆ ಬ್ಯಾಂಡ್ ಬರುತ್ತಲ್ವ ಅದೂ ಅದೇ ಕಲರಲ್ಲಿ. ಸೊ ಆ ಥರದ್ದೆಲ್ಲ ಎಲ್ರಿಗೂ ಹೊಸದೇ ತಗೋತಾ ಇದ್ದಿದ್ದು. ಶೂಸ್, ಸಾಕ್ಸ್ ಎಲ್ಲನೂ ತಗೋತಾ ಇದ್ರು. ನಮ್ಮ ಮನೆಯಲ್ಲಿ ಹಬ್ಬ ಯಾವ ಥರ ಮಾಡ್ತಾಯಿದ್ರು, ಸೊ ಆವಾಗಲೂ ಅದೇ ಥರ ನಮಗೆ ಖರ್ಚು ಬರ್ತಾ ಇತ್ತು. ಹಬ್ಬದ ಥರನೇ ಎಲ್ರಿಗೂ, ಎಲ್ಲ ಮಕ್ಕಳಿಗೆ ಯೂನಿಫಾರ್ಮು ಈ ಥರದ್ದೆಲ್ಲ ಐಟಮ್ಸ್ ತಗೊಳ್ಳುವಾಗ ತುಂಬಾ ನೆನಪಾಗುತ್ತೆ, ಹಳೆ ನೆನಪುಗಳು, ತುಂಬಾ ಖುಷಿನೂ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಹೇಗೂ ದೊಡ್ಡವ್ರು ಆಗಿದ್ದೀವಿ, ಇವಾಗ ನಮ್ಮ ಮಕ್ಕಳಿಗೆ ಆ ಥರ ಕೆಲವರು ಎಲ್ಲ ಈ ಥರದ್ದೆಲ್ಲ ತೆಗಿಯಲ್ಲ, ಹಾಕಲ್ಲ, ಕೆಲವು ಮಕ್ಕಳೆಲ್ಲ. ನಾನು ಹಾಕಿಸ್ತೀನಿ, ಯಾಕಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಆ ಥರ ನೋಡೋದಕ್ಕೆ. ಒಂಥರ ಏನು ನಮಗೂ ಹಬ್ಬ ಯಾವ ಥರ ಇದೆಯೋ ಅದೇ ಥರ ಇದೂ ಒಂದು ಹಬ್ಬನೇ ಅಂತಲೇ ಹೇಳ್ಬೋದು. ಹಬ್ಬ ಒಂದೊಂದು ರಿಲಿಜನ್ಗೆ ಬರುತ್ತೆ, ಬಟ್ ಈ ಹಬ್ಬ ನಮ್ಮ ಎಲ್ಲ ಇಂಡಿಯನ್ಸ್ಗೂ ಇರುವಂತಹ ಹಬ್ಬ, ಎಲ್ಲರೂ ಖುಷಿಯಿಂದ ಏನು ಆಚರಿಸುವಂತಹ ಹಬ್ಬ. ತುಂಬಾ ಖುಷಿ ಆಗುತ್ತೆ. ಸೊ ಅದೆಲ್ಲ ತಗೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಏನೆಲ್ಲ ತಗೊಂಡಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಅಲ್ಲಿಂದ ಸೀದಾ ಡೈರೆಕ್ಟಾಗಿ ನಮ್ಮ ಅಮ್ಮನ ಮನೆಗೇ ಹೋಗಿರೋದು. ತುಂಬ ದಿವಸದಿಂದ ಆಸೆ ಆಗ್ತಾ ಇತ್ತು ಮೆಹಂದಿ ಇಡಬೇಕು ಅಂತೇಳಿ. ಹೇಗೂ ತಂಗಿ ಇದ್ದಾಳೆ ಮನೆಯಲ್ಲಿ, ಸೊ ಅವಳ ಜೊತೆ ಅವಳ ಕೈಯಲ್ಲಿ ಇಡ್ಸೋಣ ಅಂತೇಳಿ 2 ಕೈಗೂ ಇಲ್ಲಿ ಮೆಹಂದಿ ಇಟ್ಟಿದ್ದೀನಿ. ಕಲರ್ ಬರುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು ಯಾವ ಥರ ಬರುತ್ತೆ ಅಂತೇಳಿ. ಸೊ ಹಾಗೇನೆ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ. ಸೊ ನೋಡಿ, ತುಪ್ಪ ನಾನು ಸ್ವಲ್ಪ ತಗೊಬಂದಿದ್ದೆ ಅಮ್ಮನ ಮನೆಯಿಂದ. ಅಂದರೆ ಅಮ್ಮ ನಮ್ಮಮ್ಮ ಕಷ್ಟಪಟ್ಟು ಮಲಾಯಿ ಎಲ್ಲ ಜೋಡಿಸಿಟ್ಟಿರೋದು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ತಗೊಬಂದಿಲ್ಲ, ಸ್ವಲ್ಪ ತಗೊಬಂದಿದ್ದೆ. ನೋಡಿ, ಇದು ನೆಕ್ಸ್ಟ್ ಡೇಗೆ ಯಾವ ಥರ ಆಗಿರುತ್ತೆ ಅಂತೇಳಿ. ತುಪ್ಪ ಯಾವ ಥರ ಗಟ್ಟಿಯಾಗಿರುತ್ತೆ, ಒಂಥರ ತರಿಯಾಗಿರುತ್ತೋ, ಸೊ ಅದೇ ಥರ ಬಂದಿತ್ತು. ತುಂಬಾ ಚೆನ್ನಾಗಿರೋ ಸ್ಮೆಲ್ ಇತ್ತು ಫ್ರೆಂಡ್ಸ್. ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ತುಂಬ ಸ್ಮೆಲ್ ಇದೆ ಅಂತೇಳಿ, ಯಾಕಂದರೆ ಅಷ್ಟೊಂದು ಸ್ಮೆಲ್ ಇದೆ, ಅದು ಅಷ್ಟೊಂದು ಏನು ಚೆನ್ನಾಗಿರುವಂತಹ ಅರೋಮ. ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಹಾಗೇನೆ ಇಲ್ಲಿ ನೋಡಿ, ಮೆಹಂದಿನೂ ಕಲರ್ ಬಂದಿದೆ, ಒಂದು ಸ್ವಲ್ಪ ಬಂದಿರೋದು, ಯಾಕೆಂದರೆ ಇವಾಗ ಬೆಳಿಗ್ಗೆ ತೆಗೆದಿರೋದು ಅಷ್ಟೇ ಅಲ್ವಾ, ಆಮೇಲೆ ಆಗುವಾಗ ಚೆನ್ನಾಗಿ ಕಲರ್ ಬರ್ಬೋದು. ಸೊ ಇಲ್ಲಿ ಅದೇ ನಿನ್ನೆ ತಗೊಂಡಿದ್ನಲ್ಲ, ಅದು ಇಲ್ಲಿ 2 ಫ್ಲ್ಯಾಗ್ ತೊಗೊಂಡಿದ್ದೀನಿ ಇಬ್ಬರು ಮಕ್ಕಳಿಗೆ. ಅಂದರೆ ದೊಡ್ಡೋಳು ಹಿಡಿಯಲ್ಲ ಫ್ಲ್ಯಾಗ್, ಆದ್ರೂ ಒಂದು ತಗೊಂಡಿದ್ದೀನಿ ಅವಳಿಗೆ. ಆಮೇಲೆ ಚಿಕ್ಕವಳಿಗೇನೆಲ್ಲ ತಗೊಂಡಿರೋದೇನು ಕೈದು ಬ್ಯಾಂಡ್, ಆಮೇಲೆ ಹೇರ್ ಬ್ಯಾಂಡ್, ಆಮೇಲೆ ಯೂನಿಫಾರ್ಮಿಗೆ ಹಾಕ್ತಾರಲ್ವ ಆ ಕ್ಲಿಪ್ ಅದು, ಆಮೇಲೆ ಒಂದು ತಲೆಗೆ ಹಾಕೋ ಹೇರ್ ಕ್ಲಿಪ್ ಇದೆಯಲ್ವ ಅದೂ ಒಂದು ಟೀ ಶರ್ಟ್ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.